ಪೂಜಾ ಪ್ಲೀಸ್ ಪೂಜಾ ನೀನು ಹಿಂಗೆ ಸಪ್ಕಿರ್ಬೇಡ ನೀನು ನನಗೊಂಥರ ಆಯ್ತದೆ ನನಗೆ ಹೆಂಗೆ ಹೋಗಕ್ಕೆ ಮನ್ಸು ಬಂದದು ನಿನ್ನ ನಗ್ನಗಿತ ಕಳಿಸ್ಕೊಡ್ಬೇಕು ತಾನೇ. ಏನಿಲ್ಲ ಖುಷಿಯಿಂದನೇ ಹೋಗ್ಬಿಟ್ಟು ಬನ್ನಿ, ನಾನೇನು ಸಪ್ಕಾಗಿಲ್ಲ. ಯಾಕಂಗಂದು ನೋಡ್ರಿ ಗೊತ್ತಾಗಿಲ್ವಾ ನೀನು ಎಷ್ಟೊಂದು ಇಲ್ಲಾಗಿದೆಯಾ ಅಂತ. ಏನಿಲ್ಲ, ನೀನು ಎಷ್ಟು ದಿವಸ ಆಯ್ತದ ನೀವು ಬರೋದು? ಇನ್ನೇನು ಒಂದು 3 ತಿಂಗಳು ಆಯ್ತದ ಅಷ್ಟೇ. 3 ತಿಂಗಳಲ್ಲೆಲ್ಲ ಬರ್ತೀನಿ. 3 ತಿಂಗಳಿಗೆ ಒಂದೊಂದ್ಸತಿ ರಜಾ ಕೊಡ್ತಾರೆ, ಬರ್ತೀನಿ. ಆಗ ಒಂದೊಂದು ತಿಂಗಳು ಇರ್ತೀನಿ ಸುಮ್ಮನೆ. ಆ ದಿವಸಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಆಯಿತು ನೋಡು, ಬೇಜಾರು ಮಾಡ್ಕೊಬೇಡ ಪ್ಲೀಸ್ ಆಯಿತಾ. ನೀನು ಖುಷಿಯಿಂದ ಕಳಿಸ್ಕೊಡ್ಬೇಕು. ನೀನು ಸಪ್ಪಗೆ ಬೇಜಾರು ಮಾಡ್ಕೊಂಡು ಕಳಿಸಿದ್ರೆ ನಂಗೆ ಹೋಗೋಕೆ ಅನ್ಸ್ಬರ್ತದ ಹೇಳು, ಬೇಜಾರಾಯ್ತದೆ. ಬೇಜಾರಾದ್ರೆ ಹೋಗ್ನೇ ಬೇಡಿ. ಹಂಗಾಯ್ತದ ನೋಡು, ನಾನು ಹೇಳಿರ್ತಾರೆ ಮದುವೆಗಿಂತ ಮುಂಚೆಗೆ ನಾನು ಹೋಗ್ನೇಬೇಕು ಅಂದ್ಬಿಟ್ಟು. ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಪ್ಲೀಸ್ ಪೂಜಾ ಅರ್ಥ ಮಾಡ್ಕೊ. ನಿಮ್ ಬಿಟ್ಬಿಟ್ಟು ಹೆಂಗಿರೋದು ಅಂತ ನನಗೆ ಇಷ್ಟು ಚಿಂತೆ ಆಯ್ತದೆ ಗೊತ್ತಾ. ಒಂದು ತಿಂಗಳಿಂದನೂ ಜೊತೆಲಿದ್ದು ಈಗ ಹೋಯ್ತಾ ಇದ್ದೀರಿ, ತುಂಬ ಬೇಜಾರಾಯ್ತದೆ. ಆಯಿತು ಚಿನ್ನು, ನನಗೂ ನಿನ್ನ ಬಿಟ್ಟು ಹೋಗೋಕ್ಕೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ. ಆದರೆ ನಾವು ಮಾಡೋಂಥ ಒಂದು ಕೆಲಸಕ್ಕೆ ನಾವು ಬೆಲೆ ಕೊಡಲೇಬೇಕು ಅಲ್ವಾ. ನೋಡು ಪ್ಲೀಸ್ ಪೂಜಾ ಅರ್ಥ ಮಾಡ್ಕೊ ಪ್ಲೀಸ್. ನೋಡು ನಿನ್ನ ನಗ್ನಗಿತ ಕಳಿಸ್ಕೊಡು. ಹಿಂಗಾದ್ರೆ ನನಗೆ ತುಂಬ ಬೇಜಾರಾಯ್ತದೆ ನನಗೆ. ಪ್ಲೀಸ್ ಪೂಜಾ, ನೀನು ಈ ಥರ ಸಪ್ಕಾದ್ರೆ ನನಗೆ ಹೆಂಗೆ ಹೋಗಕ್ಕೆ ಅನ್ಸ್ಬರ್ತದೆ ಹೇಳು. ಆಯಿತು, ಏನಿಲ್ಲ ಹೋಗ್ಬಿಟ್ಟು ಬನ್ನಿ, ನಾನೇನು ಸಪ್ಕಾಯ್ಕಿಲ್ಲ. ಅದನ್ನೇ ನಗ್ನಗಿತ ಹೇಳ್ಬಿಡ್ತಾನೆ ನನಗೆ ಹೋಗಕ್ಕೆ ಮನ್ಸ್ಬರ್ತದೆ, ಇಲ್ಲಾಂದ್ರೆ ಹೆಂಗೆ ಹೋಗನೆ. ಸರಿ ಹೋಗ್ಬಿಟ್ಟು ಬನ್ನಿ. ಹೇಳು ಎದಾಳು ಕೂತ್ಕೋ ಪ್ಲೀಸ್ ಪೂಜಾ, ಅಳುಬೇಡ ಆಯ್ತಾ. ನಾನು ಚಿನ್ನು ಮರಿಯಲ್ವ ನೀನು, ನೀನು ನಗ್ನಗಿತ ಕಳಿಸ್ಕೊಡೆ. ಸರಿ ಆಯಿತು, ಎಷ್ಟೊತ್ತು ಕೊಡಬೇಕು? ಈಗ ಹೊರಡ್ಬೇಕು ಬಾ. ಅಜ್ಜಿ ತಾತನಿಗೆಲ್ಲ ಹೇಳ್ಬಿಟ್ಟು ಹೊರಡ್ತೀನಿ. ಬ್ಯಾಗ್ ತಗೊಬರಂದ ಲಗೇಜ. ಸರಿ ಆಯಿತು. ಸರಿ ಕಣ್ಚಿನ ಹೊರಡ್ತೀನಿ. ಸರಿ ಆಯಿತು, ಫೋನ್ ಮಾಡ್ಬೋತಾನೆ? ಮಾಡ್ಬೋದು, ಏನಿಲ್ಲ ಫೋನ್ ಎಲ್ಲ ಮಾಡ್ತೀನಿ ನಾನು. ಹಾಂ ಸರಿಯಾ, ಬೇಜಾರು ಮಾಡ್ಕೋಬೇಡ. ಸರಿ ಆಯಿತು. ಸರಿ ಮತ್ತೆ ನಡಿ ಅಜ್ಜಿ ತಾತನಿಗೆ ಹೇಳದ. ಅಜ್ಜಿ ತಾತ ಬರ್ತೀನಿ. ಸರಿ ಕಣ್ರಪ್ಪ, ಹುಷಾರಾಗಿ ಹೋಗ್ಬಿಟ್ಟು ಬಾ ಮಗನೆ. ಓಟ್ ಬಂದಿಲ್ಲ. ಅಮ್ಮ ಅಜ್ಜಿ ಊರಜ್ಜಿ ಓಟ್ ಬರ್ತೀನಿ. ಓಟ್ ಮಮ್ಮಿ ಹೋಗ್ಬಿಟ್ಟ, ಒಳ್ಳೇದಾಗಲಿ. ಓಟ್ ಬಂದಿಯಪ್ಪ? ಓಟ್ ಬರ್ತೀನಿ ಅಜ್ಜಿ. ಪೂಜಾ ಓಟ್ ಬರ್ತೀನಿ. ಸರಿ ಆಯಿತು, ಹೋಗ್ಬಿಟ್ಟು ಬನ್ನಿ. ಮುಂದಿನ ಸತಿ ಯಾವಾಗಪ್ಪ ಬರೋದು? ತಾತ 3 ತಿಂಗಳು ಮತ್ತೆ ಬರ್ತೀನಿ. ಸರಿ ಕಣಪ್ಪ ಆಯ್ತು, ಓಟ್ಪ ಹುಷಾರು. ಫೋನ್ ಮಾಡಿ ಹೋದ ತಕ್ಷಣ. ಸರಿ ತಾತ ಆಯ್ತು. ಒಲೆ ಪೂಜನ ಸಮಾಧಾನ ಮಾಡಲಿ, ಒಳಗೆ ಹೋದ್ಲು. ಸರಿ ಆಯಿತು. ಬಂದಿಲ್ಲ ಮಗ? ಸರಿ ಅಮ್ಮ. ಓಲ ಏನೋ ಏನೇನು ಯಾತ್ಕಾರಿ ಹೋಯ್ತದ. ನಾನು ಪಾಪ ದೇಶ ಸೇವೆ ಮಾಡಕ್ಕೆ ಹೋಯ್ತಾವನೆ. ಯಾಕೆ ಬೇಜಾರು ಮಾಡ್ಕೊಂಡಿರಿ? ಎಲ್ಲ ನಗ್ನಗಿತ ಕಳಿಸ್ಕೊಡೋದ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಲಾ ಹೊಸ್ಬಿಟ್ಪುರೆಲ್ಲ ಹೋಗಿ ಬಸ್ ಸ್ಟ್ಯಾಂಡ್ ಗಂಟ ಕರ್ಕೊಂಡೋಗಿ ಬಿಟ್ಬಿಟ್ಟು ಹೊಸ್ಬಿಟ್ಪುರೋಗು. ಸರಿಯಪ್ಪ ಅವ ಕರ್ಕೊಂಡೋಗಿ ಮೈಸೂರಿಗೆ ಟ್ರೈನ್ ಕಸ್ಬಿಟ್ಟು ಬರ್ತೀನಿ. ಸರಿ ಕಲಮಗ ಹೋಗು. ಮಾದೇವಿ ಎಲ್ಲಿ ಹೋಗಿದ್ದಾಳು? ಎಲ್ಲಿ ಹೋಗಿದಾರ ಕಣೆ? ಇಲ್ಲ ಇದ್ರು ಹೋಗೋ ಹೊತ್ನಲ್ಲಿ ಇರ್ಬೇಕು ತಾನೆ. ಅಯ್ಯೋ ಮನೆ ಸುತ್ತ ಜಾಸ್ತಿ ಕಣ. ಸುಮ್ಮನೆ ಒಂಥರ ಇರೋದಕ್ಕಿಲ್ಲ. ಅವ್ರು ಇವ್ರು ನಮ್ಗೆ ಆಗದವ್ರ ಮನೆಗೆಲ್ಲ ಹೋಗೋದು ಜಾಸ್ತಿ. ಹಿಂಗಾದ್ರೆ ಹೆಂಗೆ ಮಾಡೋದು? ಅಲ್ಲ ಊರಿಂದ ಊರಿಗೆ ಬಂದಿವಿ, ಹೆಂಗಿರ್ಬೇಕು ಅಂತ ಗೊತ್ತಾಗಕ್ಕಿಲ್ವ ಅವಳಿಗೆ? ಅದೇನು ಮನೆ ಸುತ್ತಾರ ಹೋಗವ ಅವಳಿಗೆ? ಮನೆ ಸುತ್ಕೊಂಡು ನಿಂತ್ಕೊಳಕ್ಕೆ ಹಂಗೆ ಆಗದೆ. ಬರೀ ಮನೆ ಸುತ್ಕೊಂಡು ನಿಂತ್ಕೊಂಡ್ರೆ ಸರ್ ಬಂದದ ಚಂದವ. ಜನಗಳು ಏನಕ್ಕೆ ನೋಡಿದ್ರು ಅದೇನಪ್ಪ ಅವಳಿಗೆಲ್ಲ ಯಾಕೆ ಅನ್ಸ್ಬೋದು? ಅಯ್ಯೋ ಇರೋರು ಒಬ್ಬನ ಮಗನ ಹಿಂಗೆ ಕಳಿಸ್ಬಿಟ್ಟು ನಾವು ಹೆಂಗಿರೋದು ಹಿಂಗೆ? ಅಯ್ಯೋ ಸುಮ್ನಿರಿ ಅಣ್ಣ, ಏನೋ ಹೋಗ್ಬೇಕು, ದೇಶ ಕಾಯ್ಬೇಕು ಅಂತ ಆಸೆ ಪಡ್ತದೆ. ಓಲಿ ಸುಮ್ಕಿರಿ. ಹಣೆ ಬರ್ದಲ್ಲಿ ಅವ್ರ ಹಣೆ ಬರ್ದಲ್ಲಿ ಏನೇನು ಇದ್ದದ್ದು ಅಣ್ಣ. ಯಾರಣ್ಣ ಯಾರು ತಪ್ಸಕ್ಕದ ಹೇಳಿ? ಸುಮ್ನಿರಿ ಆಯ್ತು, ಏನು ಮಾಡೋಕ್ಕಾಗಿಲ್ಲ ಅಣ್ಣ. ಬಂದಿದ್ನ ಸ್ವೀಕಾರ ಮಾಡ್ಕೊಂಡು ಹೋಗಲೇಬೇಕು. ಏನೋ ಕುಸಿಂದ ಹೋಗ್ಲಿ, ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಹೋಗಿ ಚೆನ್ನಾಗಿ ಇಟ್ಕೊಂಡು ಕೆಲಸ ಮುಗಿಸ್ಕೊಂಡು ಆದಷ್ಟು ಬಿರ್ನೆ ಬರಲಿ ಅಂತ ಆಶೀರ್ವಾದ ಮಾಡಿ ಕಳ್ಸ್ರಣ. ಅಣ್ಣನ ಇಟ್ಬೋದು, ಅಣ್ಣರು ಬರೋಕೆ ಹಾಕಿಲ್ಲಣ್ಣ. ಅವ್ನ ಹಳೆ ಬರ್ದಲ್ಲಿ ಏನು ಬರ್ದದೋ ಏನೋ ಯಾರು ಗೊತ್ತು. ತಲೆಗೆಡ್ಸ್ಕೊಳ್ಳೋದು ಬೇಡ, ಸುಮ್ಮನಿರಿ ಆಯಿತು. ಎಲ್ಲ ಒಂದು ಒಳ್ಳೇದಾಯ್ತದೆ, ತಲೆಗೆಡ್ಸ್ಕೊಬೇಡಿ. ನೀವು ಹಿಂಗೆ ಸಪ್ಪ ಕೂತ್ಕೊಂಡ್ರೆ ಪೂಜೆಗೆ ಧೈರ್ಯ ಹೇಳೋರು ಯಾರು? ಈಗ ಇನ್ನು 1 ತಿಂಗಳು ತುಂಬಿಲ್ಲ ಮದುವೆ ಆಗಿ ಹಾಳೆ ಬಿಟ್ಬಿಟ್ಟು ಹೋದ. ಅವೇಳಿಗೆ ಎಷ್ಟು ನೋವಿರೋದು, ಎಷ್ಟು ಸಂಕಟ ಆಯ್ತದೋ. ನೀವು ಧೈರ್ಯ ತಗೊಂಡು ಅವೇಳಿಗೆ ಧೈರ್ಯ ಹೇಳ್ಬೇಕು. ಇಲ್ಲಾಂದ್ರೆ ಆಗಕ್ಕಿಲ್ಲ. ನೀವು ಸಪ್ಪಗೆ ಮಕ್ಕ ಕೂತ್ಕೊಂಡ್ರೆ ಅವಳು ಸಪ್ಪಕಾಯ್ತಾಳೆ. ಸುಮ್ಮನಿರಿ ಆಯಿತು. ಇನ್ನೇನು ಮಾಡೋಕ್ಕದದು? ನಾವು ಎದೆ ಗುಂಡಾಕಬಿಟ್ಟಕ್ಕದ್ ಬಿಡಿ. ಇನ್ನೇನು ಮಾಡೋಕ್ಕದದು? ಹೇಳಿದ ಮತ್ತೆ ಕೇಳ್ದೋದು ಮಕ್ಳ ಮೇಲೆ ತಾವು ಇನ್ನೇನಪ್ಪ ಮಾಡಂಗಿದ್ದದು? ಅಷ್ಟು ಬಗೆಯಿಂದ ಹೇಳಿದ್ರು ಹೇಳಿದ ಮತ್ತೆ ಕೇಳ್ದಂಗೆ ಇವನು ಹಿಂಗೆ ಆಟ ಮಾಡ್ಕೊಂಡು ಕುಂತವನಲ್ಲ, ಇನ್ನೇನು ಮಾಡೋದು? ಬಿಕ್ಕಮ್ಮ ಓಲಿ ಬಿಡಿ. ಓಲಿ ಅವ್ನಿಗೆ ಇಷ್ಟ ಆಗದೆ ಅಲ್ವಾ? ಅವ್ನಿಗೆ ಇಷ್ಟ ಆದ ಕೆಲಸ ಮಾಡಲಿ, ಬೇಡ ಅನ್ನೋದು ಬೇಡ. ಸುಮ್ಮನಿರಿ. ಇನ್ನೇನು ಗಾಯತ್ರಿ ಹುಷಾರಾಗಿದ್ದಾಳೆ? ಹುಷಾರಾಗ ಅವಳೆ. ಅಯ್ಯೋ ಅಣ್ಣ ಸುಮ್ಮನಿರಿ. ಅದಕ್ಕೆ ಯಾಕೆ ಬೆಂಗಳೂರಲ್ಲಿ ಅದೇ ಮಗಳು ಕಟ್ಕೊ ಹೋಗಿದ್ಲವ, ಅವ್ನು ಕೈ ಕೊಟ್ಟನಂತೆ. ಒಂದು ಮಗ ಚಿಂದಂಗದೆ ಕಣ ನೋಡ್ರೆ ಹೊಟ್ಟೆ ಉರಿದೋಯ್ತದೆ. ಆ ಮಗಿನ ಬಸ್ರಿಲೇ ಬಿಟ್ಬಿಟ್ನಂತೆ. ಮಗ ತಗ್ಸಾಕದ ಈಗಲೇ ಮಕ್ಳು ಬೇಡ ಅಂದ್ಕೊಂಡು ಏನು ಚಿತ್ರಹಿಂಸೆ ಕೊಡೋಣಂತೆ. ಆಗ ಇವರು ಅವ್ನಿಲ್ದ ಓದೋತ್ನಲ್ಲೋ ಏನೋ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗಾರೆ ಇವರಿಬ್ರು. ಎಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ಇತ್ಕೊಂಡು ಅಲ್ಲೆಲ್ಲವ ಅನ್ಭವಿಸ್ಕೊಂಡು ಸುತ್ಕೊಂಡು ಬಾಡಿಸ್ಕೊಂಡು ಆಮೇಲೆ ಇವಳಿಗೆಲ್ಲ ಟೈಫಾಯ್ಡ್ ಆಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ಮೇಲೆ ನನಗೆ ಫೋನ್ ಮಾಡಿದ್ರು. ನಮಗೆ ಯಾರಿಗೆ ಪ್ರೀತಿ ಫೋನ್ ಮಾಡಿ ಹಿಂಗೆ ಅಮ್ಮನಿಗೆ ಸೀರಿಯಸ್ ಆಗ್ಬಿಟ್ಟದೆ, ಅಡ್ಮಿಟ್ ಮಾಡಿವಿ ಹಂಗೆ ಹಿಂಗೆ ಅಂತ ಕರ್ಕೊಂಡು ಹೇಳೋಕ್ಕಾಗದೆ ಬೆಣ್ಣು ನಿಖಿತಾ ಹಂಗೆಲ್ಲ ಆದಮೇಲೆ ಇನ್ನು ಕಂಡು ಹೆಂಗಿರಕ್ಕದದು? ಜೀವ ತಡ್ದದ ಆದ್ಮೇಲೆ ಜೀವ. ಆಗ ಇವು ದುಡ್ಡ ಇವ್ನು ಕೊಟ್ಟೆ ಗಣ್ಣ ನನ್ನ ಮಗ ನನ್ನ ಮೊಮ್ಮಗ ಎಲ್ಲ ಹೋಗಿ ದುಡ್ಡು ತಗೊಂಡು ಹೋಗಿ ಅವ್ನು ಕೊಟ್ಬಿಟ್ಟು ಡಿಸ್ಚಾರ್ಜ್ ಆಗೋ ಗಂಟ ಅವ್ನು ಅಲ್ಲೇ ಉಳ್ಕೊಂಡ. ನನ್ನ ಮಗ ಇವನು ಹರಿಸ ಬಂದ್ಬಿಟ್ಟ ಮಗಿನ ಕರ್ಕೊಂಡು. ಮಗಿನ ನಾವೇ ಇರಿಸ್ಕೊಂಡಿದ್ದು ಎಲ್ಲ ಆಯಿತು. ನಾನು ತೋರಿಸಿ ಪಾರಿಸಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದ. ಇನ್ನೇನು ಮಾಡಂಗಿದ್ದದು?
ಇನ್ನು ಒಬ್ಬಟ್ಟು ಹುಡಕದ ಅದಕ್ಕೆ ತಗೆ ಇನ್ಮೇಲಾರು ಒಳ್ಳೆ ರೀತಿಲಿ ಇಟ್ಕೊಂಡು ಹೋಗು ಅಂದ್ಬಿಟ್ಟು ಹೇಳ್ಬಿಟ್ಟು ಇರಿಸ್ಕೊಂಡು ಹೋತಾಗೆ ಇನ್ನೇನು ಮಾಡಂಗಿದ್ದು ಮರಗ ಆಗದೆ ಖರ್ಚು ಲಕ್ಷದ ಆರ್ತು ಕಂಡ್ಬಿಟ್ಟಿಮೆ ಏನು ಅದಕ್ಕೆ ಇದಕ್ಕೆ ಆ ಟೆಸ್ಟು ಈ ಟೆಸ್ಟ್ ಅನ್ಕೊಂಡು ಲಕ್ಷದ ಆರ್ತು ಖರ್ಚು ಪರ್ಚೆಲ್ಲ ಕಳ್ದು 1,500,000 ಆಯ್ತಂತೆ ಆದ್ರೆ ಆಗಲಿ ದುಡ್ಡು ಕಾಸ್ತಲ್ಲ ನಿಯತಿಲ್ವಲ್ಲ ಹೇಳಿ ಎಷ್ಟು ಮಾಡಿರ್ತಾನೆ ನಿಯತಿರೋರ್ಗೆ ಏನಾರು ಮಾಡದ ನಿಯತಿಲ್ಲ ಈಗ ಏನಿಲ್ಲ ಒಟ್ಟು ಸುಮಾರಾಗಿ ಅವಳೆ ಮನೇಲಿ ಅದರ ಕೊಡಬೇಡಿ ಮೊದ್ಲೆಂಗೆ ಅವಳು ನಾವು ನಿಮ್ಮನ್ನ ಆಟ ಆಡ್ಸಿದಳು ಅವೆಲ್ಲ ನೀವು ಮುನ್ಸಲ್ ಮಡಿಕೊಂಡು ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರಲಿ ತಂದಾಕಿ ಅವ್ರು ಏನು ಕೇಳ್ತಾರೆ ಸಾಮಾನು ಸರಂಜಿ ತಂದಾಕಿ ಮಾಡು ಅಚ್ಚುಕಟ್ಟಾಗಿ ಇಕ್ಕು ಅಂತ ಅಂದ್ಬಿಟ್ಟು ಇಕ್ಕಿಸ್ಕೊಂಡು ಮೊದಲು ಥರ ಹೋಗಿ ಬೀಗ ಸರ್ ಅವ್ಳ ಕೈ ಕೊಟ್ಬಿಟ್ಟು ಆಮೇಲೆ ಸಿಕ್ಕಾಕೊಂಡು ಅಳ್ಬೇಡಿ ನೀವು ಇಲ್ಲ ಕಂಡ್ಬಿಡ್ತೇಮ್ಮ ಇಲ್ಲ ಯಾವುದೇ ಕಾರಣಕ್ಕೂ ಆ ಕೆಲಸ ಮಾತ್ರ ಇಲ್ಲ ನಾನು ಹೇಳ್ಬಿಟ್ಟಿನಲ್ಲ ನನ್ನ ಮಗನ ಕೈಲೂ ನಾನು ಕೊಡೋಕ್ಕೆ ನನ್ನ ಮಗನೂ ಸರಿ ಇಲ್ಲ ಅವ್ನ ಕೈಲೂ ಒಂದ್ಸತಿ ನೋಡಿದ್ಮೇಲೆ ಅವ್ರು ಹೇಗೆ ತಗೊಳ್ಳ ನಾವು ಹಂಗಿರ್ಬೇಕಲ್ವಾ ಅವ್ನ ತವೇನು ಅದಕ್ಕೆ ಅವ್ನ ಕೈಲೂ ನಾನು ಯಾವಾಗ ಕೊಟ್ಟಿಲ್ಲ ಏನು ಬೇಕು ತಂದ್ಕೊ ಇಂಥದ್ದು ಕನವ ಅನ್ಕೊಂಡು ಬಿಲ್ ಹಾಕಿಸ್ಕೊಬರ್ತಾನೆ ಅಷ್ಟು ದುಡ್ಡು ಕೊಡ್ತೀನಿ ಏನೇ ಒಂದು ಇದಾದ್ರೆ ಅವನು ಈಗ ಮೊದ್ಲಂಗಿಲ್ಲ ಒಟ್ಟಿಗೆ ಅದೇ ಹಾಕ್ಬೇಕು ಈಗಲೇ ಒಂದ್ಸತಿ ಅವ್ರ ಬುದ್ಧಿಗಳು ತೋರಿದ್ಮೇಲೆ ನಾವು ಹಂಗಿರ್ಬೇಕಲ್ವಾ ಯಾವಾರ ಮಾತ್ರ ನಾನು ಯಾರಿಗೂ ಕೊಟ್ಟಿಲ್ಲ ಕಂಡ್ಬಿಟ್ಟೇನೆ ನಾನು ಇರಾಗಂಟ ನಾನು ಮಾಡ್ತೀನಿ ಸತ್ ಮೇಲೆ ಏನಾರು ಮಾಡ್ಕೊಳ್ಳಿ ಅವರು ಬೇಡ ಅವರು ಅವ್ರ ಬುದ್ಧಿಗಳು ತೋರಿಸಿದ್ಮೇಲೆ ನಾವು ಹಂಗಿರ್ಬೇಕು ಕಂಡ್ಬಿಟ್ಟೆಮ್ಮ ಊಟ ರೇಗ್ತಾನೆ ಅಲ್ಲವ ಪಾಪ ಭಾಳ ಪಾಡ ಹತ್ತಿಸ್ಬಿಟ್ರೆ ಅಂತಲ್ಲ ನಮ್ಮ ಹೊಟ್ಟೆಳಂಗೆ ಅಂತಿದ್ಲು ಯಾಕಣ ಹೇಳಿರಿ ಯಾಕೆ ಹೇಳಿದ್ರೆ ಕಷ್ಟವ ಊಟನೇ ಇಕ್ಕಂಗಿಲ್ಲ ತಂಗ್ಳಿಟ್ಟು ತಂಗ್ಲನ ಬೇಕು ಅಂತಾನೆ ಹೊಟ್ಟೆ ಹುಡುಗಿ ರಾತ್ರಿ ಹೆಚ್ಚಾಗಿ ಮಾಡ್ಬಿಡೋದು ಹೊತ್ತು ತಂಗ್ಲನ ಇಕ್ಕೋದು ಅವರು ಬಿಸಿ ಬೇಕಾದಾಗ ಮಾಡ್ಕೊ ಉಣ್ಣೋದು ಹಂಗೆಲ್ಲ ಹೊಟ್ಟೆ ಉಸಿರ ಕನ್ನಡ ನಾನು ಜನಗಳಿಗೆ ಹೇಳ್ಕೊಂಡ್ರೆ ಮಗ ಬತ್ತಾನೆ 2 ತಿಂಗಳು ಮಗ ಹೋಗೋದೇ ಬರ್ತದೆ ಅನ್ಕೊಂಡು ಇವಳು ಹಿಂಗೆ ಕಾಯ್ಕೊಂಡು ಕುಂತಿದ್ಲು ಹಿಂಗೆ ಸೊರ್ಯಾಗಿ ಮಾಡ್ದೆ ಮಗ ಸೊಸೆ ಬಂದಿ ಅಂತ ನನಗೆ ಹಾಡ್ಕೊತಾರೆ ಅಂದ್ಬಿಟ್ಟು ನಾನು ಒಂಚೂರ ನಾನು ಏನು ಹೊರ್ಗಡೆಗೆ ಬಿಟ್ಟು ಕೊಡ್ದಂಗೆ ಗುಟ್ಟ ನಾನು ಬಾಳ್ಮೆ ಮಾಡ್ಕೊಂಡು ಹೋದೆ ಅಣ್ಣ ಅಷ್ಟು ಮಾಡಿದ್ರು ಇವರು ಹೆಚ್ಚು ಮಾಡೋಕ್ಕೆ ಆದ್ನೋಳು ತಂಗ್ಲಿಟ್ಟಿಕ್ಕೋದು ವಾಳಿಗೆ ಹೋಗಂಗಿಲ್ಲ ನಾನು ಬೀದಿ ಕೂತ್ಕೋಬೇಕು ಮುನ್ಗಡೆ ಒಂದು ರೂಮ್ಗೆ ಹಾಕ್ಬಿಟ್ಟಿದ್ರು ಅಂತೀನಿ ಆ ರೂಮಿಂದ ಆಚೆಗೆ ಬರಂಗಿತ್ತಿಲ್ಲ ನಾನು ಆ ಥರ ಒಳಿಕೆ ಸೇರಿಸ್ತಿದ್ದಿಲ್ಲ ನನ್ನ ಹಂಗೆಲ್ಲ ಬಟ್ಟೆ ಉರ್ಸಿದ್ಲು ಅದಕ್ಕೆ ಈಗ ನಾನು ಯಾಕೆ ಬರೋದು ಬಸ್ತಾರೆ ನಾನು ಅವ್ರ ಕೊಟ್ಬಿಟ್ಟು ಕಂಡು ಬಾವಿ ಬಿಡೋ ಕೆಲಸ ಮಾಡ್ಕೊಳ್ಳೋಣ ಅದಕ್ಕೆ ನಾನು ₹1 ನಾನು ಕೊಟ್ಟುವಿಲ್ಲ ಯಾವುದೇ ಇದ್ರೂ ಲೆಕ್ಕಾಚಾರದಿಂದನೇ ನಾನು ಇವನಿ ಯಾವಾರವ ನಾನಂತೂ ವಹಿಸಕ್ಕಿಲ್ಲ ಅವ್ರಿಗೆ ಯಾಕಡೆ ವಹಿಸ್ಬೇಕು ಹೇಳಿ ನಾಳೆ ದಿವಸಕ್ಕೆ ಬೀದಿ ತೊಳ್ತಾರಪ್ಪ ಒಂದ್ಸಲ ಕಣ್ಣ ಮೇಲೆ ಹಂಗಿರ್ಬೇಕು ಸುಮ್ಕಿರಿ ಅಷ್ಟೇ ಕನ್ನಡ ನಮ್ಮದು ಇನ್ನೇನು ಮಾಡಂಗಿದ್ದು ನಾನು ಅಷ್ಟೇ ಏನು ಬೇಕು ತರಿಸ್ಕೊಂಡು ತಿನ್ರವ ಉಂಡ್ರವ ಮಾತ್ರ ಮಾತ್ರ ಯಾರು ಅವಳು ಕೇಳುವಿಲ್ಲ ಅವಳೇ ಬೇಜಾರನಲ್ಲ ಅವಳೆ ಹಿಂಗಾಗೋದೆಲ್ಲ ಮಗಳ ಜೀವನ ಅನ್ಕೊಂಡು ಅವಳೇ ಬೇಜಾರಲ್ಲ ಅವಳೇ ಮಾಡ್ಕೊಂಡ್ರು ಈಗ ಅನ್ಭವಿಸ್ತಾರೆ ನಾವೇನು ಮಾಡಂಗಿದ್ದು ಎಲ್ಲವೇ ಏನು ಎಂತ ಅಂತ ಒಂದು ಗೊತ್ತಿಲ್ಲ ಇಲ್ಲ ಏನು ಅವನ ಬಗ್ಗೆ ಏನು ಹೇಳಿಲ್ಲ ಅವ್ರು ನಮಗೆ ಏನು ಹೇಳಿ ನಾವ್ಯಾಕೆ ಕೇಳಕ್ಕೆ ಹೋಗವ ಮೇಲ್ಬಿದ್ದಿ ನಾವೇನು ಕೇಳುವಿಲ್ಲ ಏನೋ ಮಗ ಮಾತ್ರ ಪಾಪ ಚಿಂದಂಗದೆ ಮಕ್ಳೇನು ಮಾಡವು ಅವ್ರು ಮಾಡಿದ ತಪ್ಪಿಗೆ ಮುಗಿನ ಇರ್ಸ್ಕೊಂಡಿರ್ಲಿ ಅಂದ್ಬಿಟ್ಟು ಇವಿ ಪ್ರೀತಿ ಕೂತು ಹೊಂದಾಣಿಕೆ ಮಾಡ್ಕೋಬೋದದೆ ಮಾಡ್ಕೊ ಹೋಗ್ಬೇಕು ಅದಕ್ಕೆ ಹೇಳಿ ನೀ ಬೆಳಿಕೊಡೋದು ತೊಳ್ಕೊಡೋದು ಎಲ್ಲರೂ ಮಾಡ್ಕೊಡ್ಬೇಕು ಅವ್ರು ಬಸ್ರಿ ಅನ್ಸು ಆಮೇಲೆ ಕುಂತ್ಕೊಂಡು ಗೋಡಾಡ್ಸೋದಲ್ಲ ಅಂತ ಎಲ್ಲ ಹೇಳ್ಕೊತೀವಿ ಹಂಗಾದ್ರೆ ಇಲ್ದರೆ ಹೋಗೇನದೆ ನಾನು ಏನು ಮುಲಾಜೆ ಇಲ್ಲ ನನಗೆ ನಾನು ನೋಡಿ ಸಾಕಾಗದೆ ಪ್ರೀತಿ ಒಳ್ಳೆಯವಳು ಪಾಪ ಒಳ್ಳೆ ಮಗಳು ಅತ್ತಾಗಿ ಅಪ್ಪನ ಮನೆ ಪ್ರೀತಿನೂ ಇಲ್ಲ ಇಲ್ಲಿ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ನಿಜ ಕಂಡಿತ್ತೇನ ನಿಜ ನಿಮ್ಮ ಮಾತು ಲೇ ಅಂತಾನೆಯ ಒಂದು ಸ್ವಲ್ಪ ದುಡ್ಡು ಕೊಡೋದು ಅಂದ್ಬಿಟ್ಟು ಜೋಬಲೆ ಮಡಿ ಕಡೆ ಕೊಡ್ಲೇ ಹಾಕೋಸ್ಗೆ ಕೊರಟ್ ಬರೋಗಿ ನೀವೇನು ಮಾಡ್ತೀರಿ ಹೋಗಾಗ ನೋಡೋಗಿ ಬಸ್ ಸ್ಟ್ಯಾಂಡಲ್ಲಿ ಇದ್ದಾನೇನ ನೋಡ್ತೀನಿ ತಡೀಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ